ಇನ್ನು ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತ ಅಮೆರಿಕದ ನೆಲದಲ್ಲಿ ಸಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿ ಪ್ರಧಾನಿ ಮೋದಿ ಮಾತುಕತೆ ಕೂಡ ನಡೆಸಲಿದ್ದಾರೆ. ಮೋದಿ ಅಮೆರಿಕ ಪ್ರವಾಸದ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಎರಡು ದಿನಗಳ ಯಶಸ್ವಿ ಫ್ರಾನ್ಸ್ ಪ್ರವಾಸ ಮುಗಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದಲ್ಲಿದ್ದಾರೆ. ವಾಷಿಂಗ್ಟನ್ ಡಿಸಿಯ ಜಾಯಿಂಟ್ ಆಂಡ್ರೂಸ್ ಬೇಸ್ಗೆ ಮೋದಿ ಬಂದಿಳಿದಾಗ ಭವ್ಯ ಸ್ವಾಗತ ಸಿಕ್ತು. ಆಮೇಲೆ ವಿಶ್ರಾಂತಿ ಪಡೆಯಲು ಬ್ಲೇರ್ ಹೌಸ್ಗೆ ಬಂದ್ರು. ಅಲ್ಲೂ ಪ್ರಧಾನಿ ಮೋದಿಗಾಗಿಯೇ ಕಾಯ್ತಿದ್ದ ನೂರಾರು ಅನಿವಾಸಿ ಭಾರತೀಯರು ಭರ್ಜರಿ ವೆಲ್ಕಮ್ ಮಾಡಿದ್ರು. ಎಲ್ರಿಗೂ ಮೋದಿ ಕೈ ಕುಲುಕಿ ನಮಸ್ಕರಿಸಿ ಮಾತನಾಡಿಸಿದ್ರು. ಭಾರತ್ ಮಾತಾ ಕಿ ಜೈ, ಮೋದಿ ಮೋದಿ ಅನ್ನುವ ಘೋಷಣೆಗಳು ಮೊಳಗಿದ್ವು. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯಾಗಿ ಅನಿವಾಸಿ ಭಾರತೀಯರಾದ ತುಳಸಿ ಗಬ್ಬಾರ್ಡ್ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಹಾಗಾಗಿ ತುಳಸಿ ಗಬ್ಬಾರ್ಡ್ ಅವರನ್ನ ಭೇಟಿಯಾಗಿ ಮೋದಿ ಅಭಿನಂದಿಸಿದ್ರು. ತುಳಸಿ ಅವರ ಜೊತೆ ಭಾರತ ಯುಎಸ್ ಸ್ನೇಹದ ಬಗ್ಗೆ ಚರ್ಚಿಸಿದ್ರು. ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಧ್ಯಕ್ಷರಾದ ಬಳಿಕ ಪ್ರಧಾನಿ ಮೋದಿ ಮೊದಲ ಭೇಟಿಯಾಗ್ತಿದ್ದಾರೆ. ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಕಸ್ಟಮ್ಸ್ ಸುಂಕ ಮತ್ತು ವಲಸೆಯಂತಹ ವಿಚಾರಗಳ ಬಗ್ಗೆ ಮಾತುಕತೆ ನಡೆಯಲಿದೆ. ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಬೆಳಗಿನ ಜಾವ 3:30ಕ್ಕೆ ಶ್ವೇತಭವನದಲ್ಲಿ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ಇನ್ನು ಅಮೆರಿಕದಲ್ಲಿರುವ ಭಾರತೀಯರ ಬಗ್ಗೆ ಟ್ರಂಪ್ ಜೊತೆ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಈಗಾಗಲೇ 104 ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕ ಭಾರತಕ್ಕೆ ಗಡಿಪಾರು ಮಾಡಿದೆ. ಇನ್ನು 800ಕ್ಕೂ ಹೆಚ್ಚು ಮಂದಿಯನ್ನ ಶೀಘ್ರದಲ್ಲೇ ಗಡಿಪಾರು ಮಾಡಲು ಸಿದ್ಧತೆ ನಡೆದಿದೆ. ಹೀಗಾಗಿ ಭಾರತೀಯರ ಸುರಕ್ಷತೆ ಮತ್ತು ರಕ್ಷಣೆಗೆ ಅಧ್ಯಕ್ಷ ಟ್ರಂಪ್ ಜೊತೆ ಪ್ರಧಾನಿ ಮೋದಿ ಚರ್ಚಿಸಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಸುಗಮ ಕಾನೂನು ಮಾರ್ಗ ಕಂಡುಕೊಳ್ಳುವ ಬಗ್ಗೆ ಒಪ್ಪಂದವಾಗುವ ಸಾಧ್ಯತೆ ಇದೆ. ಇನ್ನು ಅಮೆರಿಕ ಭೇಟಿ ವೇಳೆ ಪ್ರಧಾನಿ ಮೋದಿ ಹಲವು ದಿಗ್ಗಜರನ್ನ ಭೇಟಿಯಾಗಲಿದ್ದಾರೆ. ಟೆಸ್ಲಾ ಸಿಇಒ ಎಲಾನ್ ಮಸ್ಕ್, ಯುಎಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಜ್, ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಮತ್ತು ಅಮೆರಿಕದ ವಾಣಿಜ್ಯೋದ್ಯಮಿ, ರಾಜಕಾರಣಿ ವಿವೇಕ್ ರಾಮಸ್ವಾಮಿ ಅವರನ್ನ ಮೋದಿ ಭೇಟಿಯಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ಮೋದಿ ಅಮೆರಿಕ ಭೇಟಿ ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಹಿಂಸಾಚಾರ ಪೀಡಿತ ಮಣಿಪುರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿದೆ. 4 ದಿನಗಳ ಹಿಂದೆಯಷ್ಟೇ ಸಿಎಂ ಸ್ಥಾನಕ್ಕೆ ಬಿರೇನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರು. ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರೋವರೆಗೂ ರಾಷ್ಟ್ರಪತಿ ಆಳ್ವಿಕೆ ಇರಲಿದೆ. ರಾಜ್ಯ ಬಿಜೆಪಿ ಬಣಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಯತ್ನಿಸುತ್ತಿದೆ. ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಜೊತೆನೂ ಚರ್ಚೆ ನಡೆದಿದೆ. ಇನ್ನೊಂದು ಕಡೆ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೆ ಉತ್ತರಿಸಲ್ಲ ಅಂತ ಯತ್ನಾಳ್ ಮತ್ತೆ ರೆಬಲ್ ಆಗಿದ್ದಾರೆ. ರಾಜ್ಯ ಬಿಜೆಪಿ ಬಣಬಡಿದಾಟದ ಮಧ್ಯೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿನೂ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ರು. ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಡರಹಳ್ಳಿ ಬಳಿ ಪ್ಲಾಸ್ಟಿಕ್ ಕವರ್ ಗೋಡೌನ್ ಹೊತ್ತಿ ಉರಿದಿದೆ. ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ತಾಗಿ ಹಾನಿಯಾಗಿದೆ. ಹರಸಾಹಸ ಪಟ್ಟು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಬೆಂಗಳೂರಲ್ಲಿ ನಡೀತಾ ಇರೋ ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. 3ನೇ ದಿನವಾದ ಇಂದು ಉದ್ಯಮಿಗಳ ಜೊತೆ ಸಂವಾದ ನಡೆಸಲಾಯಿತು. ಇವತ್ತು ಸ್ವೀಡನ್ ಮೂಲದ ಓಲ್ವೋ ಕಂಪನಿ 1400 ಕೋಟಿ ಬಂಡವಾಳ ಹೂಡಿಕೆ ಘೋಷಿಸಿದೆ. ಶನಿವಾರ ಭಾನುವಾರ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ. ಧನಂಜಯ್ ಹುಟ್ಟೂರು ಹಾಸನ ಜಿಲ್ಲೆಯ ಕಾಳೇನಹಳ್ಳಿಯ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಆರಂಭವಾಗಿವೆ. ತಮ್ಮೂರಿನ ಶಾಲೆಗೆ ಡಾಲಿ ಭೇಟಿ ಕೊಟ್ಟಿದ್ರು. ಇನ್ನು ಧನಂಜಯ್ ಧನ್ಯತಾ ಮದುವೆಗೆ ಸ್ಟ್ಯಾಂಪ್ ನೀಡಿ ಅಂಚೆ ಇಲಾಖೆ ಶುಭಾಶಯ ಕೋರಿದೆ. ಐಪಿಎಲ್ 2025ರ ಸೀಸನ್ 18ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ರಜತ್ ಪಾಟೀದಾರ್ ನಾಯಕರಾಗಿದ್ದಾರೆ. ಅವಕಾಶ ಸಿಕ್ಕಿದ್ದಕ್ಕೆ ರಜತ್ ಪಾಟೀದಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಏರ್ ಶೋ ಕಿಕ್ ಜೋರಾಗಿದೆ. ಯಲಹಂಕ ವಾಯುನೆಲೆಯಲ್ಲಿ 4ನೇ ದಿನದ ಏರ್ ಶೋಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಏರ್ ಶೋನಲ್ಲಿ ಫೈಟರ್ ಜೆಟ್ ಅಭಿಮನ್ಯು ಎಲ್ಲರ ಗಮನ ಸೆಳೆದಿದೆ. ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಗನ್ಗಳು ಕಣ್ಮನ ಸೆಳೆದವು. ಅರ್ಜೆಂಟೀನಾದಲ್ಲಿ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಸಿಗುವಂತೆ ಕಾಣ್ತಿಲ್ಲ.
ಈವರೆಗೂ 1500 ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಲೆನಿನ್ ನ್ಯಾಷನಲ್ ಪಾರ್ಕ್ನಲ್ಲಿ ಹೊತ್ತಿರುವ ಬೆಂಕಿ 15,000 ಹೆಕ್ಟೇರ್ ಪ್ರದೇಶವನ್ನ ನಾಶ ಮಾಡಿದೆ. ಟಿಬೇಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾಗೆ ಕೇಂದ್ರ ಗೃಹ ಸಚಿವಾಲಯ ಭಾರತದಾದ್ಯಂತ ಝೆಡ್ ಕೆಟಗರಿಯ ಭದ್ರತೆ ಒದಗಿಸಿದೆ. 30 ಸಿಆರ್ಪಿಎಫ್ ಕಮಾಂಡೋಗಳು ದಲೈ ಲಾಮಾಗೆ ಭದ್ರತೆ ನೀಡಲಿದ್ದಾರೆ.